ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಮೂರು ಅಂಶಗಳ ವಿಚಾರದಲ್ಲಂತೂ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕಂತೂ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬುದ್ಧಿ ಕಲಿಬೇಕು ಪಾಕಿಸ್ತಾನ. ಈ ಕದನ ವಿರಾಮ ಅಲ್ಪ ವಿರಾಮ ಅಷ್ಟೇ. ಅದು ಪಾಕಿಸ್ತಾನ ಹೇಗೆ ನಡೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ನಿರ್ಧಾರವಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಮತ್ತೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಗೋಗರ್ದಿದ್ದಕ್ಕೇನೆ ಕದನ ವಿರಾಮಕ್ಕೆ ಒಪ್ಪಿದ್ದೇವೆ. ಉಗ್ರರ ಸಂಹಾರ ಆಗದ ಹೊರತು ಶಾಂತಿ ಮಾತುಕತೆ ಇಲ್ಲ. ಟೆರರ್ ಮತ್ತು ಟಾಕ್ ಒಂದೇ ರೀತಿಯಾಗಿರೋದಿಲ್ಲ, ಟೆರರ್ ಮತ್ತು ಟ್ರೇಡ್ ಜೊತೆಗಿರಲ್ಲ ಅಂತೇಳಿ ಉಗ್ರರ ಪೋಷಣೆ ಬಿಟ್ಟರಷ್ಟೇ ನಾವು ಶಾಂತಿ ಮಾತುಕತೆ. ಸ್ಪಷ್ಟವಾಗಿರುವಂಥ ಸಂದೇಶ ಇದೆ. ಪಾಕಿಸ್ತಾನಕ್ಕೆ ಕಠಿಣವಾಗಿರುವಂಥ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ರಾಜತಾಂತ್ರಿಕ ಯುದ್ಧ ಮುಂದುವರಿಯುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ರಕ್ತ ಹಾಗೂ ನೀರು ಒಟ್ಟಿಗೆ ಹರಿಯೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದ ರದ್ದು ಹಿಂತೆಗೆತ ಇಲ್ಲ, ಅದು ಮುಂದುವರಿಯುತ್ತೆ. ಪಾಕ್ ವಿರುದ್ಧ ವ್ಯಾಪಾರ ನಿರ್ಬಂಧ ಮುಂದುವರಿಯಲಿದೆ. ಯಾವುದೇ ರೀತಿಯಾಗಿ ವ್ಯಾಪಾರ ಇಲ್ಲ. ವಾಘಾ ಅಟ್ಟಾರಿ ಗಡಿಯಲ್ಲೂ ಕೂಡ ಬಂದ್ ನಿರ್ಧಾರ ಅಚಲ ಅನ್ನುವಂಥದ್ರ ಸ್ಪಷ್ಟತೆ ಇದೆ. ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಎರಡು ವಿಚಾರಗಳನ್ನ ಮಸ್ಟ್ ಅಂಡ್ ಶುಡ್ ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಏನಾದರೂ ಮಾತನಾಡಬೇಕು ಅನ್ನೋದಾದರೆ ಅದು POK ವಿಚಾರದಲ್ಲೇನೆ ಮಾತನಾಡೋದು. ಪಾಕಿಸ್ತಾನ ಜೊತೆಗೆ ಏನಾದರೂ ಮಾತುಕತೆ ಆಗಬೇಕು ಅನ್ನೋದಾದರೆ ಅದು ಭಯೋತ್ಪಾದನೆ ವಿಚಾರದಲ್ಲೇನೆ ಮಾತನಾಡಬೇಕು. ಇವೆರಡೇ ಅವ್ರು ಹೇಳಿರೋದು. POK ಹಕ್ಕನ್ನು ಭಾರತ ಮಂಡಿಸಿದೆ. ಬಹಳ ವರ್ಷ ಆಗಿತ್ತು POK ವಿಚಾರದಲ್ಲಿ ಹಕ್ಕನ್ನು ಮಂಡಿಸಿ. POK ಮತ್ತು ಉಗ್ರರ ವಿಚಾರದಲ್ಲಿ ಮಾತ್ರ ಪಾಕ್ ಜೊತೆಗೆ ಮಾತು, ಇನ್ಯಾವುದೂ ಇಲ್ಲ ಮಾತು. ಉಗ್ರರ ಪೋಷಣೆಯನ್ನ ಬಿಡಿ, ಶಾಂತಿ ಮಾತುಕತೆಗೆ ಬನ್ನಿ, ಅದನ್ನು ಬಿಟ್ಟರೆ ಅಷ್ಟೇ ಅಲ್ಲ. ಅವ್ರು ಇನ್ನೊಂದು ಹೇಳ್ತಾರಲ್ಲಿ, ಪಾಕಿಸ್ತಾನ ಬದುಕಬೇಕಾದ್ರೆ ಅಲ್ಲಿರೋ ಟೆರರಿಸ್ಟ್ಗಳನ್ನ ಕ್ಲೀನ್ ಮಾಡಬೇಕು ಮೊದಲು. ಮತ್ತೆ ಬಾಲ ಏನಾದರೂ ಬಿಚ್ಚಿದ್ರೆ ನುಗ್ಗಿ ಹೊಡಿತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಯಾರದ್ದು ಏನು ಕೇಳಲ್ಲ ನಾವು, ಯಾವ ಮಾತನ್ನು ಕೂಡ. ಇನ್ನು ಅವ್ರು ಹೇಳ್ತಾ ಇರುವಂಥದ್ದು ಪರಮಾಣುದ ಬೆದರಿಕೆಯನ್ನು ಹಾಕ್ತಾ ಇದ್ದಾರಲ್ವಾ, ಪರಮಾಣು ಅಸ್ತ್ರದ ಬಗ್ಗೆ. ಯಾವ ಗೊಡ್ಡು ಬೆದರಿಕೆಗೂ ಕೂಡ ನಾವು ಹೆದರೋದಿಲ್ಲ. ಪ್ರಧಾನಿ ಮೋದಿ ಗರ್ಜನೆ ಈಗ ಪಾಕಿಸ್ತಾನಕ್ಕೆ ಒಂಥರ ಇಕ್ಕಟ್ಟಲ್ಲಿ ಇದೆ. ಯಾವ ರೀತಿಯಾಗಿ ವರ್ತಿಸುತ್ತೆ ಅನ್ನೋದನ್ನ ನೋಡಬೇಕಾಗಿದೆ.